ಹಾಯ್ ಗೆಳೆಯರೇ, ನಮ್ಮ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ಧಾರ್ಮಿಕ ಮಹತ್ವದ ಜೊತೆಗೆ ಜೀವನಕ್ಕೆ ಮಾರ್ಗಸೂಚಿಯಾಗೋ ಮತ್ತೊಂದು ವಿಡಿಯೋದೊಂದಿಗೆ ಬಂದಿದ್ದೇನೆ. ಇಂದಿನ ವಿಷಯವನ್ನ ಹೇಳೋ ಮುನ್ನ ಇನ್ನೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಾವೆಲ್ಲರೂ ಕಾತುರದಿಂದ ಕಾಯುತ್ತಿದ್ದ ಹೊಸ ವರ್ಷ 2025 ಈಗಾಗಲೇ ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಂಡಿದ್ದೀವಿ. ಅದರಲ್ಲೂ ಹೊಸ ವರ್ಷದಲ್ಲಿ ಎಲ್ಲರೂ ಮಾಡೋ ಮೊದಲ ಕೆಲಸ ಅಂದರೆ ಮನೆಯಲ್ಲಿರೋ ಕ್ಯಾಲೆಂಡರನ್ನು ಬದಲಾಯಿಸೋದು. ಈಗಾಗಲೇ ಹೆಚ್ಚಿನ ಜನರು 2024 ಹಳೆಯ ಕ್ಯಾಲೆಂಡರನ್ನು ತೆಗೆದುಹಾಕಿ ಆ ಜಾಗಕ್ಕೆ 2025 ಹೊಸ ಕ್ಯಾಲೆಂಡರನ್ನು ಹಾಕಿರ್ತೀರಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಹೊಸ ಕ್ಯಾಲೆಂಡರ್ ಹಾಕಿದ್ದೀರಿ ಅನಿಸುತ್ತೆ. ಹಾಗಿದ್ರೆ ಈ ಕ್ಯಾಲೆಂಡರ್ನ ಬದಲಾಯಿಸುವಾಗ ನೋಡೋಕೆ ಸುಲಭ ಆಗಲಿ ಅಂತ ಗೋಡೆಗೋ ಮೊಳೆಗೋ ಅಥವಾ ಎಲ್ಲಾದರೂ ನೇತು ಹಾಕಿರ್ತೀರ. ಆದರೆ ಆ ಕ್ಯಾಲೆಂಡರ್ ನಮಗೆ ಹೆಂಗೆ ಬೇಕೋ ಹಾಗೆ ನೇತು ಹಾಕಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಅದನ್ನು ಸರಿಯಾದ ದಿಕ್ಕಿನಲ್ಲಿ ನೇತು ಹಾಕಬೇಕು ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಯಾಕಂದರೆ ವಾಸ್ತು ಪ್ರಕಾರ ಮನೆಯಲ್ಲಿರೋ ಪ್ರತಿಯೊಂದು ವಸ್ತು ಕೂಡ ನಮ್ಮೆಲ್ಲರ ಮನೆ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಎಂದಿಗೂ ಮರಿಬಾರದು. ಆದ್ದರಿಂದ ನಿಮ್ಮ ಮನೆಯಲ್ಲಿ ನೀವು ಯಾವುದೇ ವಸ್ತುವನ್ನು ಇಟ್ಟರೂ ಕೂಡ ನೀವು ಅದನ್ನು ಸರಿಯಾದ ಜಾಗದಲ್ಲಿ ಸರಿಯಾದ ದಿಕ್ಕಿನಲ್ಲೇ ಇಡಬೇಕಾಗುತ್ತೆ. ಇದನ್ನು ನೀವು ಅನುಸರಿಸಿದರೆ ನಿಮ್ಮ ಮನೆಯಲ್ಲಿ ಸುಖ, ಸಂಪತ್ತು, ಸಮೃದ್ಧಿ ಹೆಚ್ಚಾಗ್ತಾನೇ ಹೋಗುತ್ತೆ. ಹಾಗಾದರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕ್ಯಾಲೆಂಡರನ್ನು ಎಲ್ಲಿಡಬೇಕು, ಇದರಿಂದ ನಮಗೇನು ಲಾಭ ಅನ್ನೋದನ್ನು ಇವತ್ತು ಹೇಳ್ತೀವಿ. ಗೆಳೆಯರೇ, ಹೊಸ ಕ್ಯಾಲೆಂಡರ್ ತಂದ ಮೇಲೆ ಮನೆಯಲ್ಲಿ ನೇತು ಹಾಕುವಾಗ ಹಳೆ ಕ್ಯಾಲೆಂಡರನ್ನು ನಾವು ತೆಗೆದು ಹಾಕಬೇಕು. ಇದನ್ನು ಎಲ್ಲರೂ ಮರೆಯದೆ ನೆನಪಿನಲ್ಲಿಟ್ಕೊಳ್ಳಿ. ಹೊಸ ವರ್ಷದ ಆರಂಭವನ್ನು ಸೂಚಿಸೋ ಕ್ಯಾಲೆಂಡರನ್ನು ಸರಿಯಾದ ಸ್ಥಳದಲ್ಲಿಯೇ ನೇತು ಹಾಕಬೇಕಾಗತ್ತೆ. ಇಲ್ಲಾಂದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಜಾಸ್ತಿ ಆಗಬಹುದು. ಇನ್ನು ಕೆಲವರು ಹಳೆಯ ಕ್ಯಾಲೆಂಡರ್ ಮೇಲೇನೆ ಹೊಸ ಕ್ಯಾಲೆಂಡರ್ ಹಾಕೋದನ್ನು ನಾವು ನೋಡಿರ್ತೀವಿ. ಒಂದು ವೇಳೆ ಯಾರಾದರೂ ಹೀಗೆ ಮಾಡಿದ್ರೆ ಮನೆಯಲ್ಲಿ ವಾಸ್ತುದೋಷಗಳು ಉಂಟಾಗಿ ಆರೋಗ್ಯ ಸಮಸ್ಯೆ, ಪ್ರಗತಿಗೆ ಅಡೆತಡೆಯನ್ನು ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ ಕ್ಯಾಲೆಂಡರ್ಗಳಲ್ಲಿ ದೇವರ ಚಿತ್ರ ಇರುತ್ತೆ. ಹಾಗಾಗಿ ಹಳೆಯ ಕ್ಯಾಲೆಂಡರ್ಗಳನ್ನು ಕಸದ ಬುಟ್ಟಿಗೆ ಎಸೆಯೋ ಬದಲು ನದಿಗೆ ಹಾಕಿದರೆ ಒಳಿತು. ಇದರಿಂದ ಮನೆಯಲ್ಲಿ ಉತ್ತಮ ವಾತಾವರಣ ಕೂಡ ನಿರ್ಮಾಣ ಆಗುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಇನ್ನು ಈ ದಿನದ ಪ್ರಮುಖ ವಿಷಯಕ್ಕೆ ಬರೋಣ. ವಾಸ್ತು ಪ್ರಕಾರ ಕ್ಯಾಲೆಂಡರನ್ನು ಪಶ್ಚಿಮ ದಿಕ್ಕಿನಲ್ಲಿ ಹಾಕಿ. ಯಾಕಂದರೆ ಸಕಾರಾತ್ಮಕ ಶಕ್ತಿ ಮನೆಯಲ್ಲಿ ಹರಿದು ನಿಮ್ಮ ಮನೆಯಲ್ಲಿ ಹಣದ ಒಳಹರಿವು ಹೆಚ್ಚಾಗುತ್ತೆ. ಜೊತೆಗೆ ನೀವು ಕ್ಯಾಲೆಂಡರನ್ನು ಉತ್ತರ ದಿಕ್ಕಿನಲ್ಲಿ ಕೂಡ ಹಾಕ್ಬೋದು. ಯಾಕಂದರೆ ಉತ್ತರ ದಿಕ್ಕಿನಲ್ಲಿ ಸಂಪತ್ತಿನ ದೇವತೆಯಾದ ಕುಬೇರ ಇರ್ತಾನೆ. ಹಾಗಾಗಿ ಕ್ಯಾಲೆಂಡರನ್ನು ಅವನ ದಿಕ್ಕಿನಲ್ಲಿ ಇರಿಸೋದ್ರಿಂದ ಹೊಸ ಉದ್ಯೋಗಾವಕಾಶ ಒಲಿದು ಬರೋದರ ಜೊತೆಗೆ ಹಣದ ಲಾಭ ಕೂಡ ಆಗುತ್ತೆ. ಹಾಗಾಗಿ ಗೆಳೆಯರೇ, ಕ್ಯಾಲೆಂಡರನ್ನು ಯಾವ ದಿಕ್ಕಿನಲ್ಲಿ ಹಾಕಬೇಕು, ಇದರಿಂದ ಏನು ಲಾಭ ಅನ್ನೋದನ್ನು ಇವತ್ತು ನಾವು ತಿಳ್ಕೊಂಡಿದ್ದೀವಿ. ಇದೇ ತರಹದ ಜೀವನಕ್ಕೆ ಮಾರ್ಗಸೂಚಿಯಾಗುವ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕಾನ್ ಮೇಲೆ ಮರೆಯದೇ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು, ಸಂಬಂಧಿಕರಿಗೂ ಕೂಡ ಹಂಚಿಕೊಳ್ಳಿ. ಧನ್ಯವಾದ.